ನಂಜನಗೂಡಿನಲ್ಲಿ ಮಹಿಷ ಸಂಘರ್ಷ ತಾರಕಕ್ಕೇರದಂತೆ ಕಂಡು ಬರ್ತಾ ಇದೆ. ಅಂಧಕಾಸುರನ ವಧೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಿನ್ನೆ ನಡೆದಿದ್ದು ದೇವಸ್ಥಾನದ ವತಿಯಿಂದ. ಅಂಧಕಾಸುರನ ಆಚರಣೆಗೆ ಅಡ್ಡಿ ಮಾಡಿದ ಆರೋಪದಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ನಂಜುಂಡೇಶ್ವರನ ಉತ್ಸವ ಮೂರ್ತಿಗೆ ಅಪವಿತ್ರ ನೀರನ್ನು ಎರಚಿದ್ದಾರೆ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಆರೋಪ. ಉತ್ಸವ ಮೂರ್ತಿ ಸಾಗುತ್ತಾ ಇದ್ದಾಗ ಕೈಯಲ್ಲಿದ್ದ ಕುಡಿತಾ ಇದ್ದ ಬಾಟ್ಲಿನಲ್ಲಿ ನೀರಿತ್ತಲ್ಲ, ಅದನ್ನು ಉತ್ಸವ ಮೂರ್ತಿಗೆ ಎರಚಿದ್ದಾರೆ. ನಂಜನಗೂಡಿನ ಅಂಧಕಾಸುರ ಆಚರಣೆಗೆ ಅಡ್ಡಿ ಆರೋಪ. ದೂರು ದಾಖಲಿಸಿದ್ದಾರೆ ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್. ನಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ, ಕುಡಿಯುವ ನೀರಿನ ಬಾಟ್ಲಿನಲ್ಲಿ ಉತ್ಸವ ಮೂರ್ತಿಗೆ ನೀರನ್ನು ಎರಚಿ ಅಪಮಾನ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನೀರು ಎರಚಿರೋದು ಕಾಣಿಸ್ತಾ ಇದೆ ನಿಮಗೆ. ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಈಗ ದೂರನ್ನು ಕೊಟ್ಟಿದ್ದಾರೆ. ಕೆಲವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರ ಮೇಲೆ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ್, ಆಚರಣೆಗೆ ವಿರೋಧ ವ್ಯಕ್ತಪಡಿಸಲಿ, ಬಟ್ ಏನೇ ಆದರೂ ಕೂಡ ಪೊಲೀಸರ ಮುಖಾಂತರವೋ ಕಾನೂನಿನ ಮುಖಾಂತರವೋ ಇದನ್ನು ಮೊದಲೇ ಸರಿಪಡಿಸ್ಕೋಬೇಕಾಗಿತ್ತು. ಆದರೆ ಉತ್ಸವ ಮೂರ್ತಿ ಹೋಗುವ ದಾರಿಯಲ್ಲಿ ನಿಂತುಕೊಂಡು ನೀರೆರ್ಚಿದ್ದಾರೆ ಅಂತಂದರೆ ಇದೊಂದು ರೀತಿ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರಬೇಕು ಅಂತಲೇ ಪ್ರೀ ಪ್ಲ್ಯಾಂಡ್ ಆಗಿ ನಡೆದಿರ್ತಕ್ಕಂಥ ಘಟನೆ ಇದು ಅಂತ ಅನ್ನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಎಕ್ಸಾಕ್ಟ್ಲಿ ಅರವಿಂದ್, ಏನು ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳೇ ಬೇಡ. ನಂಜುಂಡೇಶ್ವರನ ಭಕ್ತರಿಗೆ ಅಂದರೆ ನಂಜುಂಡೇಶ್ವರನ ಆರಾಧಿಸುವಂತಹ ಜನರಿಗೆ ಈ ಒಂದು ಘಟನೆಯಿಂದಾಗಿ ನಿಜಕ್ಕೂ ಕೂಡ ಮನಸ್ಸಿಗೆ ಬೇಸರವಾಗಿರುವಂಥದ್ದು ಸ್ಪಷ್ಟ. ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವಂತಹ ಉದ್ದೇಶದಿಂದಲೇ ಈ ರೀತಿಯಾಗಿ ಏನು ಎಂಜಲು ನೀರನ್ನು ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಎರಚಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿನೇ ದೇವಸ್ಥಾನದ ಆಡಳಿತ ಮಂಡಳಿಯು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿದೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಧಾರ್ಮಿಕವಾದಂಥ ಕಾರ್ಯಗಳಿಗೂ ಇವರು ಅಡ್ಡಿ ಮಾಡಿದ್ದಾರೆ ಅನ್ನುವಂಥ ದೂರನ್ನು ಕೊಟ್ಟು ಯಾರ್ಯಾರು ಅಡ್ಡಿ ಮಾಡಿದ್ರು ಅನ್ನುವಂಥದ್ರ ಪಟ್ಟಿಯನ್ನು ಕೂಡ ಅವರು ಈಗಾಗಲೇ ಪತ್ರದ ಮೂಲಕವಾಗಿ ಪೊಲೀಸ್ ಠಾಣೆಗೆ ನೀಡಿರುವಂಥದ್ದು. ಅಲ್ಲಿಗೆ ಇವರಿಗೆ ಏನು ಅಂಧಕಾಸುರನ ವಿಚಾರದಲ್ಲಿ ಆ ಕಾರ್ಯಕ್ರಮದ ವಿಚಾರದಲ್ಲಿ ಇವ್ರದ್ದು ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಆ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ಬೋದಿತ್ತು, ಅಥವಾ ಈ ಕಾರ್ಯಕ್ರಮ ನಡೆಸದಂತೆ ತಡೀರಿ ಅಂತ ಹೇಳ್ಬೋದಿತ್ತು, ಅಥವಾ ಧಾರ್ಮಿಕ ಇಲಾಖೆಗೂ ಕೂಡ ಇಂಥ ಆಚರಣೆಗಳಿಗೆ ಕಡಿವಾಣ ಹಾಕಿ ಅಂತಲೂ ಕೂಡ ಪತ್ರವನ್ನೇ ಬರಿಬೋದಿತ್ತು. ಆ ಎಲ್ಲ ವಿಚಾರಕ್ಕೂ ಕೂಡ ಅವರು ಸ್ವತಂತ್ರರಿದ್ದಾರೆ, ಅವರಿಗೆ ಹಕ್ಕುಗಳಿದ್ದಾವೆ. ಆದರೆ ಏಕಾಏಕಿಯಾಗಿ ಈ ರೀತಿಯಾಗಿ ಉತ್ಸವ ಮೂರ್ತಿಯ ಮೇಲೆ ಅಂದರೆ ಕೋಟ್ಯಾಂತರ ಜನ ನಂಬಿರುವಂತಹ ನಂಜುಂಡೇಶ್ವರನ ಉತ್ಸವ ಮೂರ್ತಿಯ ಮೇಲೆ ಈ ರೀತಿಯಾಗಿ ಎಂಜಲು ನೀರನ್ನು ಹಾಕುವ ಮೂಲಕವಾಗಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಜೊತೆಗೆ ಒಂದು ರೀತಿಯಾದಂತಹ ಸಂಘರ್ಷಕ್ಕೆ ಇವರೇ ಎಡೆಮಾಡಿಕೊಟ್ಟಂತೆ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಕಾಣ್ತಾ ಇದೆ. ಅರವಿಂದ್, ಏನು ಅಂಧಕಾಸುರನ ವಧೆ ಅನ್ನುವಂಥದ್ದು ಏನಿದೆ ಈ ಧಾರ್ಮಿಕ ಆಚರಣೆ ಇಂದು ನಿನ್ನೆದಲ್ಲ, ತಲೆತಲಾಂತರಗಳಿಂದಲೂ ಕೂಡ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ನಡೆದಿರುವಂಥದ್ದು. ಇದು ಕೇವಲ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಮಾತ್ರ ಅಲ್ಲ ಅರವಿಂದ್, ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರತಿ ಧನುರ್ಮಾಸದ ಹುಣ್ಣಿಮೆ ದಿನ ನಡೆಯುತ್ತೆ. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ KP, ಧನ್ಯವಾದ. ಸೊ ಈಗ FIR ಆಗಿದೆ ಅಂತ ಅನ್ಕೋತೀನಿ ನಾನು. ದೂರು ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು. ನೀವು ಇದು ತುಂಬ, ಯಾಕೆಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಧಾರ್ಮಿಕ ಭಾವನೆಯನ್ನು ನಂಬತಕ್ಕಂಥ ಜನರಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥದ್ದು ಸರಿಯಲ್ಲ.